ಒಡೆತನದ ವ್ಯಾಜ್ಯ. 3ನೇ ಅಧ್ಯಾಯ. ನಮ್ಮ ಮನೆಯ ಹಿಂಭಾಗದಲ್ಲಿ ಬೇಡದ ಸಾಮಾನುಗಳನ್ನು, ಅಂದರೆ ಈ ಸಾಮಾನುಗಳನ್ನು ಏತಕ್ಕಾಗಿ ಉಳಿಸಿಕೊಂಡಿದ್ದೇವೋ ಈಗಲೂ ಅರ್ಥವಾಗುತ್ತಿಲ್ಲ, ಶೇಖರಿಸಲು ಮತ್ತು ಹೇಮನ ಸೈಕಲ್ಲು, ನನ್ನ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಲು ಒಂದು ಕೋಣೆ ಇದ್ದು ಅದಕ್ಕೆ ಒಂದು ಅಟ್ಟವೂ ಇತ್ತು. ಅಟ್ಟದಲ್ಲಿಯೂ ಸಹ ಮತ್ತಷ್ಟು ಬೇಡದ ಸಾಮಾನುಗಳ ಜೊತೆಗೆ ಮನೆಯಲ್ಲಿ ಬೆಳೆಯುವ ತೆಂಗಿನಕಾಯಿಗಳಲ್ಲಿ ಖರ್ಚಾಗಿ ಉಳಿದವನ್ನು ಕೊಬ್ಬರಿಗಾಗಿ ಇಡುತ್ತಿದ್ದೆವು. ಮಿಚ್ಚಿ ಹಾಲು ಕುಡಿದ ನಂತರ ಯಾರ ನಿರ್ದೇಶನ ಅಪ್ಪಣೆಗಳಿಗೂ ಕಾಯದೆ ಈ ಕೋಣೆಯನ್ನು ಹೊಕ್ಕು ಅಲ್ಲಿಯೇ ಬಿದ್ದಿದ್ದ ಹಳೆ ಬಟ್ಟೆಯ ಮೇಲೆ ಮಲಗಿ ನಿದ್ದೆ ಹೋಯಿತು. ಅಲ್ಲಿಂದ ಮುಂದೆ ಕೆಲವು ದಿನಗಳವರೆಗೆ ಮಿಚ್ಚಿ ಇರುತ್ತಿದ್ದುದು ಈ ಕೋಣೆಯಲ್ಲೇ. ಅದು ತಾನಾಗಿ ಹೊರಕ್ಕೆ ಬರುತ್ತಿದ್ದುದು ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲದ ಊಟ ತಿಂಡಿಗೆ ಮತ್ತು ಬೇಕೆಂದೆನಿಸಿದಾಗ ಮಲಮೂತ್ರ ವಿಸರ್ಜನೆಗೆ. ಆದರೆ ಹೇಮನಿಗೆ ಆಟಕ್ಕೆ ಬೇಕೆನಿಸಿದಾಗ ಮಿಚ್ಚಿಯನ್ನು ಹೊರಗೆ ಎಳೆದು ತರುವುದಕ್ಕೆ ಮಿಚ್ಚಿಯ ಅಭ್ಯಂತರ ಇದ್ದಂತೆ ತೋರಲಿಲ್ಲ. ಮಿಚ್ಚಿ ಬಂದ ಮೊದಲನೇ ದಿನವೇ ನಾವೆಲ್ಲ ಒಮ್ಮತದಿಂದ ನಿರ್ಧರಿಸಿದ್ದು ನೈರ್ಮಲ್ಯದ ದೃಷ್ಟಿಯಿಂದ ಮಿಚ್ಚಿಯನ್ನು ಮನೆಯ ಒಳಗಡೆ ಸೇರಿಸಬಾರದೆಂದು. ಇದನ್ನು ನಾವು ಮಿಚ್ಚಿಯೂ ಚಾಚೂ ತಪ್ಪದೆ ಪಾಲಿಸಿದೆವು. ಹೇಮ ಆಟಕ್ಕಾಗಿ ಮಿಚ್ಚಿಯನ್ನು ಹಿಂಬಾಗಿಲ ಹತ್ತಿರ ನಿಲ್ಲಿಸಿ ಅವಳು ಮುಂಬಾಗಿಲ ಹತ್ತಿರ ನಿಂತು ಮಿಚ್ಚಿ ಬಾ ಬಾ ಎಂದರೆ ಆ ಪ್ರಾಣಿ ಅಳುಕು ಮನಸ್ಸಿನಿಂದ ಸುತ್ತಮುತ್ತ ನೋಡಿ ನಾವಾರೂ ಇಲ್ಲದಿರುವುದು ಖಾತ್ರಿಯಾದರೆ ನೆಗೆದು ಒಂದೇ ಓಟದಲ್ಲಿ ಹಿಂಬಾಗಿಲಿನಿಂದ ಮುಂಬಾಗಿಲಿನವರೆಗೆ ಓಡುತ್ತಿತ್ತು. ಹಾಗೆ ಓಡುವಾಗ ನುಣುಪಾದ ಗಾರಿಯ ನೆಲದ ಮೇಲೆ ಜಾರಿ ಬಿದ್ದು ಇನ್ನೂ ಹೆಚ್ಚಿನ ಗಾಬರಿಯಿಂದ ಎದ್ದು ಓಡಲು ತೊಡಗಿದರೆ ಆ ಹುಚ್ಚು ಗಾಬರಿಯಲ್ಲಿ ಕೆಲವೊಮ್ಮೆ ಹಿಂದಿನ ಬಾಗಿಲಿಗೆ ಹೋಗಿದ್ದೂ ಉಂಟು. ಅಂತಹ ಸಂದರ್ಭಗಳಲ್ಲಿ ಅದರ ಪೆಚ್ಚು ಪೆಚ್ಚಾದ ಮುಖ ನೋಡಿ ನಾವೆಲ್ಲ ನಕ್ಕಿದ್ದೇವೆ. ಆದರೆ ಮಿಚ್ಚಿ ಈ ಆಟ ಆಡಿದ್ದು ನಮ್ಮಲ್ಲಿಗೆ ಬಂದ ಅನೇಕ ತಿಂಗಳ ನಂತರವೇ. ಮಲಮೂತ್ರ ವಿಸರ್ಜನೆಯಿಂದಾಗಿ ಮಿಚ್ಚಿ ನಮಗೆ ಯಾವಾಗಲೂ ತೊಂದರೆ ಕೊಡಲಿಲ್ಲ. ಎಲ್ಲೋ ಒಂದೆರಡು ಬಾರಿ ಅದರ ಕೋಣೆಯಲ್ಲಿ ಅಥವಾ ನಾವು ಪದೇ ಪದೇ ಓಡಾಡುವ ಜಾಗದಲ್ಲಿ ಹೇಸಿಗೆ ಮಾಡಿದಾಗ ದೂರ ಹೆದರಿ ಕುಳಿತಿರುತ್ತಿತ್ತು. ಅದನ್ನು ಎಳೆದು ತಂದು ಅದರ ಮೂತಿಯನ್ನು ಹೇಸಿಗೆ ಹತ್ತಿರ ತೋರಿಸಿ ಒಂದೆರಡು ಪೆಟ್ಟುಗಳನ್ನು ಮೆಲ್ಲನೆ ಕೊಟ್ಟಿದ್ದೆವು. ನಂತರದ ದಿನಗಳಲ್ಲಿ ಮಿಚ್ಚಿ ಹಿತ್ತಲಿನ ಮರಗಳ ಬುಡದಲ್ಲಿ ದೂರದಲ್ಲೇ ತನ್ನ ನಿತ್ಯ ಕರ್ಮಗಳನ್ನು ಪೂರೈಸುತ್ತಿತ್ತು. ಮಿಚ್ಚಿಯ ಈ ಶುಚಿತನ ನಮಗೆ ಒಂದು ರೀತಿಯ ಒಗಟಾಗಿಯೂ ಇತ್ತು. ಈ ನಾಯಿಮರಿ ಬಹುಶಃ ಯಾರ ಮನೆಯಲ್ಲೋ ಸಾಕಿದ ಮರಿಯಾಗಿದ್ದು ಸಾಕಷ್ಟು ರೀತಿ ನಡತೆಗಳನ್ನು ಕಲಿತು ದಾರಿ ತಪ್ಪಿಸಿಕೊಂಡು ಬಂದ ಮರಿ ಆಗಿರಬಹುದೇನೋ ಎಂಬ ಅನುಮಾನವೂ ಬರುತ್ತಿತ್ತು. ಹಾಗೇನಾದರೂ ಆಗಿದ್ದರೆ? ಹೇಮ ಈ ರೀತಿಯಲ್ಲಿ ಯೋಚಿಸಲು ನಮ್ಮನ್ನು ಬಿಡುತ್ತಿರಲಿಲ್ಲ. ಕಾರಣ, ಸಾಕಿದವರು ಪತ್ತೆಯಾದರೆ ಮಿಚ್ಚಿಯನ್ನು ಹಿಂದೆ ಕಳಿಸಬೇಕಾಗುತ್ತದೆಂಬ ಆತಂಕದಿಂದ. ಆದರೆ ನಮ್ಮ ಆತಂಕ ಅನಿಸಿಕೆಗಳಿಗೆ ಅನುಗುಣವಾಗಿ ಈ ಪ್ರಪಂಚದ ವ್ಯಾಪಾರ ವ್ಯವಹಾರಗಳು ನಡೆಯುವುದಿಲ್ಲ. ಆದ್ದರಿಂದ ಮಿಚ್ಚಿಯ ಪೂರ್ವೇತಿಹಾಸದ ಹೂರಣ ಹೊರಬೀಳುವ ಪ್ರಸಂಗ ಬೇಗನೆ ಬಂದಿತು. ಈ ವೇಳೆಗೆ ಮಿಚ್ಚಿ ಮನೆಯ ಸುತ್ತಮುತ್ತ ಓಡಾಡಿ ತನ್ನ ಸಾಮ್ರಾಜ್ಯದ ಎಲ್ಲೆಯನ್ನು ಗುರುತಿಸಿ ಭದ್ರಪಡಿಸುವ ಕಾರ್ಯದಲ್ಲಿ ನಿರತವಾಗಿತ್ತು. ಕೆಲವೊಂದು ಸಾರಿ ಮಿಚ್ಚಿಯ ರಾಜ್ಯದ ಹಕ್ಕನ್ನು ಆಕ್ಷೇಪಿಸುವ ಯತ್ನಗಳೂ ನಡೆಯುತ್ತಿದ್ದವು. ಈ ಆಕ್ಷೇಪಗಳನ್ನು ಮುಂದು ಮಾಡುತ್ತಿದ್ದುದು ಅದಕ್ಕಾಗಿ ಬಲಿದಾನಕ್ಕೂ ಸಿದ್ಧರಾಗಿ ಬರುತ್ತಿದ್ದ ಪರಕೀಯರೆಂದರೆ ಬೀದಿನಾಯಿಗಳು. ಮಿಚ್ಚಿ ದೊಡ್ಡದಾಗಿ ಬೆಳೆದ ಮೇಲೆ ಶತ್ರುಗಳು ತಾವಾಗಿಯೇ ಪಲಾಯನಗೈದರು ಎಂಬುದನ್ನು ಹೇಳಬೇಕಾದ್ದಿಲ್ಲ. ಆದರೆ ಈಗ ಮಿಚ್ಚಿ ಇನ್ನೂ ದೊಡ್ಡ ಬಲಿಷ್ಠ ಶಕ್ತಿಶಾಲಿ ನಾಯಿಯಾಗದೆ ಕೇವಲ ಯಕಶ್ಚಿತ್ ಕುನ್ನಿಯಾದ್ದರಿಂದ ಹೊರಗಿನ ನಾಯಿಯನ್ನು ಕಂಡರೆ ತನ್ನ ಚಕ್ರಾಧಿಪತ್ಯವನ್ನು ಬಿಟ್ಟು ಓಡಿ ಹೋಗಿ ಶೆಡ್ಡಿನ ಕೋಣೆ ಸೇರುತ್ತಿತ್ತು. ಹೊರಗಿನ ನಾಯಿಗಳು ನಮ್ಮ ಮನೆಯ ಕಾಂಪೌಂಡ್ನೊಳಗೆ ಬರುವುದಾದರೂ ಹೇಗೆ? ಇಲ್ಲಿ ಮಿಚ್ಚಿಗೆ ಸದ್ಯಕ್ಕೆ ಅನಾನುಕೂಲವಾಗುವ ಪರಿಸ್ಥಿತಿಯಲ್ಲಿ ನಮ್ಮ ಮನೆಯ ಕಾಂಪೌಂಡ್ ಗೋಡೆ ಇತ್ತು. ನಮ್ಮ ಮನೆಯ 3 ದಿಕ್ಕುಗಳಲ್ಲಿ ಹಿಂದೆ, ಮುಂದೆ ಮತ್ತು ಬಲ ಪಕ್ಕಗಳಲ್ಲಿ ಕಾಂಪೌಂಡ್ ಗೋಡೆ ಇತ್ತು. ಎಡಬದಿಯ ಕಾಂಪೌಂಡ್ ಗೋಡೆಯನ್ನು ಅರ್ಧ ದೂರದವರೆಗೆ ಮಾತ್ರ ಕಟ್ಟಲಾಗಿತ್ತು. ಈ ಗೋಡೆಯನ್ನು ಹಾಕಬೇಕಾದದ್ದು ಪಕ್ಕದ ಮನೆಯವರ ಜವಾಬ್ದಾರಿ. 16 ವರ್ಷಗಳ ಹಿಂದೆ ಪೂರ್ತ ಮನೆಯನ್ನು ಈ ಅರ್ಧ ಗೋಡೆಯನ್ನು ಕಟ್ಟಿದವರಿಂದ ಮನೆಯ ಮಾಲೀಕತ್ವ ಕೈ ಬದಲಾಗಿತ್ತು. ಈಗ ವಾಸ ಮಾಡುತ್ತಿರುವವರು ಮೊದಲಿಗೆ ಮನೆ ಕಟ್ಟಿಸಿದವರಲ್ಲ. ಅಷ್ಟೇಕೆ ಅವರು ಮನೆಯ ವಾರಸುದಾರರೂ ಆಗಿಲ್ಲದೆ ಬಾಡಿಗೆಗೆ ಮಾತ್ರ ಇದ್ದರು. ಆದ್ದರಿಂದ ಅರ್ಧ ಕಟ್ಟಿರುವ ಗೋಡೆಯ ಚಿಂತೆ ಅವರಿಗಿರಲಿಲ್ಲ. ಅದರ ಜೊತೆಗೆ ನಮ್ಮ ಪಕ್ಕದ ಮನೆಯ ಮುಂಭಾಗದ ಗೋಡೆಗೆ ಗೇಟು ಎಂಬ ತಡೆಯೂ ಇರಲಿಲ್ಲ. ಈ ತೆರೆದ ದ್ವಾರದಿಂದ ಹೊರಟ ದನ, ಕರು, ನಾಯಿಗಳು ಸಲೀಸಾಗಿ ನಮ್ಮ ಮನೆಯ ಹಿಂಭಾಗಕ್ಕೂ ಬರಬಹುದಾಗಿತ್ತು. ಈ ಪ್ರಾಣಿಗಳಿಗೆ ಸಾರ್ವಜನಿಕ ರಸ್ತೆ ಇದಲ್ಲ ಎಂಬುದನ್ನು ತಿಳಿಯಪಡಿಸುವುದು ಸಾಧ್ಯವಿಲ್ಲವಾದ್ದರಿಂದ ಇವುಗಳ ಆಕ್ರಮಣ, ಅತಿಕ್ರಮಣ
ತಡೆಯಲು ನಮ್ಮ ಮನೆಯ ಹಿಂಭಾಗದ ಎಡ ತುದಿಗೆ ತಾತ್ಕಾಲಿಕ ತಡೆಯನ್ನು ನಾನು ಆಗಾಗ ನಿರ್ಮಿಸುತ್ತಲೇ ಇರುವುದು ಅನಿವಾರ್ಯವಾಗಿತ್ತು. ನನ್ನಿಂದ ರೂಪಿತವಾದ ತಡೆ ದನಕರುಗಳನ್ನು, ಅದು ಅಲ್ಪ ಸ್ವಲ್ಪ ಸಂಸ್ಕೃತಿ ಇರುವಂಥವು, ದನಕರುಗಳನ್ನು ತಡೆಯುತ್ತಿತ್ತೇ ವಿನಃ ಸಣ್ಣ ದೇಹದ ನಾಯಿಗಳನ್ನಲ್ಲ. ಈಗ ನಮ್ಮ ಮನೆಯ ಪರಿಸರದಲ್ಲಿ ಹೊಸ ಶ್ವಾನದ ಚಕ್ರಾಧಿಪತ್ಯ ಸ್ಥಾಪನೆಯ ಸಿದ್ಧತೆಯನ್ನು ಸಹಿಸಲಾರದೆ ಘೋರಿ ಗಜನಿಗಳು ಆಕ್ರಮಣ ನಡೆಸುವುದು ಸಹಜವೇ. ಮಿಚ್ಚಿ ಈಗ ನಮ್ಮ ನಾಯಿಯಾದ್ದರಿಂದ ನಾವು ಸಹ ಕೋಲು ಕಲ್ಲುಗಳಿಂದ ಸಜ್ಜಾದ ನಂತರವೇ ಈ ಪರಕೀಯರ ದಾಳಿ ಕ್ರಮೇಣವಾಗಿ ಕಡಿಮೆಯಾಗಿ ಮಿಚ್ಚಿ ಸ್ವತಂತ್ರವಾಗಿ ನಮ್ಮ ಮನೆಯ ಸುತ್ತ ಅಡ್ಡಾಡುತ್ತಿತ್ತು. ಆದರೆ ಮಿಚ್ಚಿ ಅಪ್ಪಿತಪ್ಪಿಯೂ ಬೀದಿಗೆ ಹೋಗುತ್ತಿರಲಿಲ್ಲ. ಅಷ್ಟೇಕೆ ಮುಂದಲ ಗೇಟಿನ ಮೂಲಕ ಮೊದಲ ದಿನ ಒಳ ಬಂದಿದ್ದು ಹೊರ ದಾಟಿರಲೂ ಇಲ್ಲ. ಮಿಚ್ಚಿಯ ಈ ಮನೆಗೂಳಿತನದಿಂದಾಗಿ ನಾವು ಅದನ್ನು ಕಟ್ಟಿಹಾಕಲು ಯೋಚಿಸಿಯೇ ಇರಲಿಲ್ಲ. ಸಾಯಂಕಾಲ ಮಕ್ಕಳು ಬೀದಿಯಲ್ಲಿ ಆಟವಾಡುತ್ತಿದ್ದರೆ ಮಿಚ್ಚಿ ಗೇಟಿನ ಬದಿಗೆ ನಿಂತು ಕತ್ತನ್ನು ಗೇಟಿನ ಕಟಕಟೆಯಲ್ಲಿ ಸ್ವಲ್ಪವೇ ಚಾಚಿ ಮಕ್ಕಳ ಆಟಕ್ಕೆ ಪ್ರೇಕ್ಷಕನಾಗಿರುತ್ತಿತ್ತು. ಆಟದ ಮಧ್ಯೆ ಹೇಮ ಗೇಟಿನತ್ತ ಬಂದರೆ ಮಿಚ್ಚಿ ಬಾಲ ಅಲ್ಲಾಡಿಸಿ ಸಣ್ಣದಾಗಿ ಬೊಗಳಿ ತನ್ನ ಇರುವಿಕೆಯನ್ನು ತಿಳಿಸುತ್ತಿತ್ತು. ಆಗ ಹೇಮ ಹತ್ತಿರ ಬಂದು ಅದರ ತಲೆ ತಟ್ಟಿ ಒಂದೆರಡು ಮುದ್ದಿನ ಮಾತು ಆಡಿದರೆ ಅದಕ್ಕೂ ಸಮಾಧಾನ, ಹೇಮಳಿಗೂ ಸಮಾಧಾನ. ಅದೊಂದು ಭಾನುವಾರ ಸಾಯಂಕಾಲ. ನಿತ್ಯಕ್ಕಿಂತ ಹೆಚ್ಚಿನ ಗದ್ದಲ ಮತ್ತು ಭರದಿಂದ ಹೆಣ್ಣು ಮಕ್ಕಳು ಕುಂಟಬಿಲ್ಲೆ, ಕಣ್ಣ ಮುಚ್ಚಾಲೆ ಆಟ ಬೀದಿಯಲ್ಲಿ ನಡೆದಿತ್ತು. ಆ ಗದ್ದಲದ ನಡುವೆ ಅಯ್ಯೋ, ನಮ್ಮ ನಾಯಿಮರಿ ಮಂಜು ಇಲ್ಲೇ ಇದೆಯಲ್ಲೇ ಎಂದು ಪರಿಚಯವಿಲ್ಲದ ಹೊಸ ಕೀರಲು ಧ್ವನಿ ಗೇಟಿನ ಬಳಿ ಕೇಳಿಸಿತು. ವಿಷಯ ತಿಳಿಯಲು ನಾನು ಹೊರಬಂದೆ. ಗೇಟಿನ ಹೊರಗೆ ಹೇಮನ ವಯಸ್ಸಿನ 4-6 ಮಕ್ಕಳು ಗುಂಪು ಕೂಡಿ ನಿಂತು ಮಂಜು ಬಾ ಬಾ ಎಂದು ಮಿಚ್ಚಿಯನ್ನು ಕರೆಯುತ್ತಿದ್ದಾರೆ. ಮಿಚ್ಚಿ ಹೊರಗೆ ಹೋಗುತ್ತಿಲ್ಲ, ಆದರೆ ವ್ಯಕ್ತಿಯನ್ನು ಗುರುತು ಹಿಡಿದಂತೆ ಬಾಲ ಅಲ್ಲಾಡಿಸುತ್ತಿದೆ. ನನ್ನನ್ನು ಕಂಡ ಕೂಡಲೇ ಆ ಗುಂಪಿನ ಹುಡುಗಿಯೊಂದು ರೀ ರೀ, ಇದು ನಮ್ಮ ನಾಯಿ ಮರಿ ರೀ, ಮಂಜು ಅಂತ ಕರೀತಿದ್ದೆವು, ತಪ್ಪಿಸಿಕೊಂಡು ಬಂದಿದೆ ರೀ, ಮರಿನ ತಗೊಂಡು ಹೋಗ್ತೀವ್ರಿ ಎಂದಳು. ಮರುಕ್ಷಣದಲ್ಲೇ ಹೇಮ ಮತ್ತು ಅವಳ ಗುಂಪು ಸಹ ಅಲ್ಲಿ ಪ್ರತ್ಯಕ್ಷ. ಮಿಚ್ಚಿಯನ್ನು ಗುರುತು ಹಿಡಿದು ಈಗ ಕರೆದೊಯ್ಯಲು ಸಿದ್ಧರಾಗಿದ್ದ ಮಕ್ಕಳು ಮುಂದಿನ ಬೀದಿಯವು. ಮಿಚ್ಚಿಯು ಮಲಮೂತ್ರ ವಿಸರ್ಜನೆಯಲ್ಲಿ ತೋರುತ್ತಿದ್ದ ಶುಚಿತ್ವದ ಕಾರಣ ಜೊತೆಗೆ ಅದರ ಪೂರ್ವಾಶ್ರಮದ ಮಾಹಿತಿ ನನಗೆ ಕೂಡಲೇ ದೊರೆಯಿತು. ನಾನು ಸರಿ ಮಗು, ನಿಮ್ಮ ಮನೆ ನಾಯಿ ಮರಿಯೇ ಆದರೆ ತೆಗೆದುಕೊಂಡು ಹೋಗು ಎಂದು ಹೇಳಿ ಗೇಟು ತೆಗೆದೆ. ಆದರೆ ಈ ನನ್ನ ತೀರ್ಪಿಗೆ ಹೇಮ ಹೇಗೆ ಬದ್ಧಳಾದಳು? ಮುಂದಿನ ಕೋರ್ಟು ವ್ಯವಹಾರಕ್ಕೆ ಅವಳ ಸ್ನೇಹಿತೆಯರು ಸಿದ್ಧರಾದಂತೆ ತೋರಿತು. ಮೊದಲ ಪ್ರಹಾರ ಹೇಮನಿಂದ ಮಿಚ್ಚಿಯ ಹಿಂದಿನ ಒಡತಿಗೆ. ನಾವೇನು ನಿಮ್ಮ ಮನೆಗೆ ಬಂದು ನಾಯಿ ಮರಿನ ಎತ್ತುಕೊಂಡು ಬಂದಿಲ್ಲ, ಅದೇ ನಮ್ಮ ಮನೆಗೆ ಬಂದಿದೆ. ಅದು ಬಂದು ಎಷ್ಟೋ ದಿನಗಳಾದರೂ ಅದನ್ನು ಹುಡುಕದೇ ಇದ್ದು ಈಗ ಚೆನ್ನಾಗಿ ಕಾಣುತ್ತಿರುವ ಮರಿನ ಎತ್ತುಕೊಂಡು ಹೋಗಲು ಪ್ಲ್ಯಾನ್ ಮಾಡಿದ್ದೀಯಾ? ಅದು ಬಂದಾಗ ಬಹಳ ಬಡಕಲಾಗಿತ್ತು, ನಾವು ಚೆನ್ನಾಗಿ ಬೆಳೆಸಿದ್ದೇವೆ, ಈಗ ನಾಯಿ ಮರಿ ಕೊಡಲ್ಲ, ಹೋಗು ಎಂದು ಮಿಚ್ಚಿಯ ಈಗಿನ ಒಡತಿ ಗೇಟಿಗೆ ಅಡ್ಡಲಾಗಿ ನಿಂತಳು. ನ್ಯಾಯ ಏನಾದರೂ ದೊರೆಯುವುದಿದ್ದರೆ ಅದು ನನ್ನಿಂದಲೇ ಸಾಧ್ಯವೆಂದು ಮಂಜುವಿನ ಮೂಲ ಒಡತಿ ಹೇಮನ ಇರುವಿಕೆಯನ್ನು ನಿರಾಕರಿಸಿ ನನ್ನನ್ನೇ ಕೇಳಿದಳು. ರೀ ರೀ, ಅದನ್ನು ಮಂಜು ಅಂತ ಕರೆದರೆ ಹತ್ತಿರ ಬರುತ್ತೆ ರೀ, ಅದು ನಮ್ಮದೇ ರೀ, ಕೊಡಿಸ್ರಿ. ಇದಕ್ಕೆ ಹೇಮಳ ಉತ್ತರ ಸಿದ್ಧವಾಗಿತ್ತು. ಮಿಚ್ಚಿ ಅಂತ ಕರೆದ್ರೂ ಬರುತ್ತೆ, ಆದ್ರಿಂದ ಅದು ನಮ್ಮದೇ. ಈ ಬಿಕ್ಕಟ್ಟಿನ ವಿಷಯವನ್ನು ವಾದಿ ಪ್ರತಿವಾದಿಗಳಿಬ್ಬರೂ ಅಲ್ಲಿಯೇ ಪರೀಕ್ಷಿಸಿಯೂ ಬಿಟ್ಟರು. ಈ ಎಲ್ಲ ಸಮಸ್ಯೆಯೂ ಕಾರಣಕರ್ತನಾದ ನಾಯಿಮರಿ ಮಂಜು ಎಂದು ಕರೆದರೂ ಕತ್ತು ತಿರುಗಿಸುತ್ತಿತ್ತು. ಮಿಚ್ಚಿ ಎಂದದ್ದಕ್ಕೂ ಅಷ್ಟೇ ಒಲವಿನಿಂದ ದೇಹ ಕುಣಿಸುತ್ತಿತ್ತು. ಎಲ್ಲರಲ್ಲೂ ಪೇಚಿಗೆ ಸಿಕ್ಕಿಸಿ ತಾನು ಮಾತ್ರ ಸ್ಥಿತಪ್ರಜ್ಞನಂತೆ ಹೇಮನ ಕಂಕುಳಲ್ಲಿ ಕುಳಿತು ತಮಾಷೆ ನೋಡುತ್ತಿತ್ತು. ನಾಯಿಮರಿಯನ್ನು ಎದುರಾಳಿಗಳು ಅಪಹರಿಸಿಕೊಂಡು ಓಡಿ ಹೋಗಬಹುದೆಂದು ಹೇಮಳ ಕಿವಿಯಲ್ಲಿ ಎದುರುಮನೆ ಪುಟ್ಟಿ ಶುಭ ಪಿಸುಗುಟ್ಟುತ್ತಿದ್ದರಿಂದ ಮುಂಜಾಗ್ರತೆ ಕ್ರಮವಾಗಿ ಹೇಮ ಮರಿಯನ್ನು ಭದ್ರವಾಗಿ ಎತ್ತಿ ಹಿಡಿದಿಟ್ಟುಕೊಂಡಿದ್ದಳು. ಹೇಮ ಈಗ ಮತ್ತೊಂದು ಸವಾಲು ಎಸೆದಳು. ನಿಮ್ಮ ನಾಯಿ ಮರಿ ಗಂಡೋ ಹೆಣ್ಣೋ ಹೇಳು. ಆ ಹುಡುಗಿ ತಕ್ಷಣವೇ ಹೆಣ್ಣು ಮರಿ ಎಂದಳು. ಹೇಮಾಳ ಬಳಗ ಹೋ ಎಂದು ಅರಚಿ ವಿಜಯದ ಕೂಗನ್ನು ದಿಕ್ಕಿಗೂ ಮೊಳಗಿಸಿತು. ಕಾರಣ ಮಿಚ್ಚಿ ಗಂಡು ನಾಯಿ. ಆ ಹುಡುಗಿ ಸ್ವಲ್ಪ ಪೆಚ್ಚಾಗಿ ಆದರೆ ಸ್ವಲ್ಪ ಸಮಯದಲ್ಲೇ ಸುಧಾರಿಸಿಕೊಂಡು ಅಲ್ಲರಿ, ಮರೆತು ಹೋಯಿತು, ಅದು ಗಂಡು ಮರಿ ಕಣ್ರಿ ಎಂದಳು. ಇದನ್ನು ನಾನಂತೂ ಸ್ವಲ್ಪವೂ ಸಂದೇಹ ಪಡದೆ ಒಪ್ಪಿಕೊಂಡೆ. ಇಷ್ಟೊಂದು ಪರಕೀಯರ ನಡುವೆ ತನ್ನದೇ ಆದ ಸ್ವತ್ತನ್ನು ಇತರರು ಅಪಹರಿಸಿದ್ದು ಅಲ್ಲದೆ ಇಲ್ಲ ಸಲ್ಲದ ಸವಾಲನ್ನು ಎಸೆದು ಸೋಲು ಗೆಲುವಿನ ಪರೀಕ್ಷೆಯನ್ನು ನಡೆಸುವಾಗ ತಾಳ್ಮೆಯಿಂದ ಜಾಣ್ಮೆಯಿಂದ ಉತ್ತರ ಕೊಡಲು ಇಲ್ಲಿ ನಿಂತಿರುವುದು ಪ್ರಸಿದ್ಧ ವಕೀಲ ಪಾಲ್ಕಿವಾಲರೋ ಕೃಷ್ಣ ಅಯ್ಯರೋ ಆಗಿರದೆ ಕೇವಲ 7-8 ವರ್ಷದ ಮುಗ್ಧ ಹುಡುಗಿ. ಅವಳ ಮರೆವೆಗೆ ಪೂರ್ಣ ಮಾರ್ಕ್ಸ್ ಕೊಟ್ಟು ನಾಯಿ ಮರಿಯನ್ನು ಅವಳಿಗೆ ಒಪ್ಪಿಸುವುದೇ ಸರಿಯಾದ ದಾರಿ. ಆದರೆ ಸದ್ಯದ ಪರಿಸ್ಥಿತಿ ತೀರಾ ಬಿಕ್ಕಟ್ಟಿನದು. ಪ್ರಸ್ತುತ ನಾಯಿ ಮರಿ ಪ್ರಶ್ನೆ ನ್ಯಾಯ ಅನ್ಯಾಯದ ವಲಯವನ್ನು ಬಿಟ್ಟು ಸೋಲು ಗೆಲುವಿನ ಮತ್ತು ಆತ್ಮಪ್ರತಿಷ್ಠೆಯ ಹಂತ ತಲುಪಿತ್ತು.
ಮಕ್ಕಳ 2 ಪ್ರತ್ಯೇಕ ಗುಂಪುಗಳು ಗುಜುಗುಜು ಮಾತಿನಲ್ಲಿ ಮುಂದಿನ ಸಮರಸಿದ್ಧತೆಯಲ್ಲಿ ತೊಡಗಿರುವಂತೆ ತೋರಿತು. ಅತಿ ನೂತನ ರೀತಿಯ ಪರಿಹಾರವೊಂದೇ ಪರಿಸ್ಥಿತಿಯನ್ನು ಹತೋಟಿಗೆ ತರಬಲ್ಲುದೆಂದು ನಾನು ಯೋಚಿಸುತ್ತಿದ್ದೆ. ಆ ಹೊತ್ತಿಗೆ ಸರಿಯಾಗಿ ನಮ್ಮ ತಂದೆಯವರು ಅವರ ಸಾಯಂಕಾಲದ ತಿರುಗಾಟ ಮುಗಿಸಿ ಮನೆ ಕಡೆ ಬರುತ್ತಿದ್ದುದು ಕಾಣಿಸಿತು. ಮನೆ ಮುಂದೆ ಜಮಾಯಿಸಿದ್ದ ಮಕ್ಕಳ ಗುಂಪನ್ನು ದೂರದಿಂದ ನೋಡಿದ ಅವರಿಗೆ ಗಾಬರಿಯಾಗಿರಬೇಕು. ನಡಿಗೆಯ ವೇಗ ಹೆಚ್ಚಿಸಿ ಅವರು ಆ ವಯಸ್ಸಿನಲ್ಲಿ ದುಡದುಡನೆ ಹೆಜ್ಜೆ ಹಾಕಿದ್ದನ್ನು ನೋಡಿ ನನಗೆ ಕಳವಳ. ಅವರು ಬರುತ್ತಿದ್ದ ರೀತಿಯಲ್ಲಿ ಅವರೇನಾದರೂ ಬಿದ್ದಾರೆಂಬ ಹೆದರಿಕೆ, ಆತಂಕ ನನಗೆ. ಇನ್ನೂ ದೂರವಿರುವಾಗಲೇ ಏನಪ್ಪ, ಹೇಮ ಏನಾದರೂ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾಳೇನು ಎಂದು ಪ್ರಶ್ನಿಸುತ್ತಲೇ ಬಂದರು. ಪಾಪ ಅವರಿಗೇನು ಗೊತ್ತು ಹೇಮ ಇಲ್ಲಿ ತೋರಿಸುತ್ತಿರುವ ಯುದ್ಧ ಕೌಶಲ, ಸಮರಸಿದ್ಧತೆ. ಈಗ ನ್ಯಾಯಮೂರ್ತಿ ಪಟ್ಟ ನನ್ನಿಂದ ಅವರಿಗೆ ವರ್ಗಾವಣೆಯಾಯಿತು. ನನಗೆ ಇಕ್ಕಟ್ಟಿನಿಂದ ಬಿಡುಗಡೆಯಾದ ಸಮಾಧಾನ. ವಾದಿ ಪ್ರತಿವಾದಿಗಳಿಬ್ಬರೂ ಅವರವರ ಅಹವಾಲುಗಳನ್ನು ಹೊಸದಾಗಿ, ಅಂದರೆ ಅವರಿಗೆ ಸರಿ ತೋರಿದ ರೀತಿಯಲ್ಲಿ ಹೇಳಿದರು. ಇದರಲ್ಲಿ ಹೇಮನ ಗುಂಪಿಗೆ ಗೆಲ್ಲುವ ಮತ್ತೊಂದು ಸುವರ್ಣ ಅವಕಾಶವನ್ನು ಮಂಜುವಿನ ಒಡತಿ ಒದಗಿಸಿದಳು. ಈ ಹಿಂದೆ ಉದ್ಭವಿಸಿದ್ದ ನಾಯಿ ಹೆಣ್ಣೋ ಗಂಡೋ ಎಂಬ ಅತಿ ಮುಖ್ಯ ಪ್ರಶ್ನೆಗೆ ಆ ಹುಡುಗಿ ಹಿಂದೆ ಹೇಳಿದ ರೀತಿಯಲ್ಲಿ ಮೊದಲು ಹೆಣ್ಣು ನಂತರ ತಿದ್ದುಕೊಂಡು ಗಂಡು ಎಂದು ಹೇಳದೆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಮೊದಲ ಬಾರಿಗೆ ಕೊಟ್ಟಂತೆ ಈಗ ಹೇಳಿದಳು. ಇದರಿಂದ ತಾತ್ವಿಕವಾಗಿ ಅವಳು ನಿಜ ಹೇಳುತ್ತಿಲ್ಲ, ಸುಳ್ಳು ಹೇಳುತ್ತಿರುವಳೆಂದು ಮಕ್ಕಳ ಗುಂಪು ತೀರ್ಮಾನಿಸಿಬಿಟ್ಟಿತು. ಎಂತಹ ವಿಪರ್ಯಾಸ ಇದು! ನಿಜ ಜೀವನದಲ್ಲಿ ಅತಿ ಮಹತ್ವದ ವ್ಯಾಜ್ಯ ವಿವಾದಗಳಲ್ಲಿ ಹೀಗೆ ಆದರೆ ಗತಿಯೇನು? ಸವಾಲು ಪಾಟಿ ಸವಾಲಿನಿಂದಲೇ ತೀರ್ಮಾನವಾದ ನ್ಯಾಯ ಈಗ ಇಲ್ಲಿ ನಡೆದಂತೆ ನ್ಯಾಯವೇ ಆಗಿರದಿದ್ದರೆ ಮುಂದೇನು ಮಾಡುವುದು? ಯಾರನ್ನು ಕೇಳುವುದು? ಯಾರಲ್ಲಿ ಹೇಳುವುದು? ಓಹ್, ನನಗಂತೂ ತೀರಾ ಕಳವಳ, ವ್ಯಸನ, ಬೇಸರ ಎಲ್ಲ ಉಂಟಾಗಿ ಮಾನಸಿಕವಾಗಿ ಬೇರೊಂದು ಲೋಕದಲ್ಲಿ ಯೋಚಿಸುತ್ತಿದ್ದೆ. ಛೆ, ಎಂತಹ ಅನ್ಯಾಯ! ಉತ್ತರ ಕೊಡುವುದರಲ್ಲಿ ಮಾಡಿದ ಸಣ್ಣ ಲೋಪದಿಂದ ನಾಯಿಮರಿ ಒಡತಿಗೆ ಅವಳ ಆಸ್ತಿಯೇ ಕೈಬಿಟ್ಟಿತ್ತಲ್ಲ. ಈ ನನ್ನ ಆಲೋಚನೆಯ ಗುಂಗಿನಲ್ಲಿ ಸುತ್ತ ನಡೆಯುತ್ತಿದ್ದ ವ್ಯವಹಾರವನ್ನು ನಾನು ಗಮನಿಸಲಿಲ್ಲವೆಂದು ತೋರುತ್ತೆ. ಒಂದು ರೀತಿಯ ನಿದ್ರೆಯಿಂದ ಎಚ್ಚರಗೊಂಡಂತೆ ಎದುರುಗಡೆ ನೋಡಿದರೆ ನಮ್ಮ ತಂದೆಯವರ ಹಿಂದೆ ಮಕ್ಕಳ ಗುಂಪು ನಮ್ಮ ಮನೆಯಿಂದ ದೂರ ಹೋಗುತ್ತಿರುವುದು ಕಂಡಿತು. ಅವರೊಂದಿಗೆ ಹೋಗದೆ ಅಲ್ಲೇ ನಿಂತಿದ್ದ ಮಕ್ಕಳನ್ನು ಏನಾಯಿತೆಂದು ವಿಚಾರಿಸಿದೆ. ನನ್ನ ಪ್ರಶ್ನೆ ಕೇಳಿ ನಾನೆಲ್ಲೋ ಮಂಕನಿರಬೇಕು ಎನ್ನುವ ರೀತಿಯಲ್ಲಿ ಅವರು ನನ್ನನ್ನು ನೋಡಿದರು. ನಂತರ ಅವರು ಹೇಳಿದ ಪ್ರಕಾರ ನ್ಯಾಯಮೂರ್ತಿಗಳು ವಿಚಾರಣಾ ಆಯೋಗದ ಕೇಂದ್ರವನ್ನು ಮಿಚ್ಚಿಯ ಮನೆಯಿಂದ ಮಂಜುವಿನ ಮನೆಗೆ ಬದಲಾಯಿಸಲು ತೀರ್ಮಾನಿಸಿದ್ದರು. ಆ ಪಿಲ್ಟುಗಳು ಮತ್ತು ಹೇಳಿದ್ದು, ನೋಡ್ತಾ ಇರಿ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಿಚ್ಚಿ ಹಿಂದೆ ಬರುತ್ತೆ. ಸರಿ, ಈ ಮಕ್ಕಳು ಹೇಮನ ಪಂಗಡದವರೆಂದು ನಿಖರವಾಯಿತು. ಆ ಮಕ್ಕಳು ಹೇಳಿದ ಸ್ವಲ್ಪ ಹೊತ್ತು, ಅರ್ಧ ಗಂಟೆಯೇ ಆಯಿತು. ಆದರೆ ವ್ಯಾಜ್ಯದ ಅಂತಿಮ ತೀರ್ಮಾನ ಮಕ್ಕಳು ಹೇಳಿದಂತೆಯೇ ಆಯಿತು. ಹೇಮಳಿಗೆ ಗೆಲುವಾಗಿತ್ತು. ತಂದೆಯವರೊಡನೆ ಹಿಂತಿರುಗಿದ ಹೇಮ ಮತ್ತು ಮಿಚ್ಚಿಗೆ ಹೇಮನ ಪಟಾಲಂ ಗುಂಪು ಸಂತಸದಿಂದ ಟಾಟ ಹೇಳಿ ಚದುರಿತು. ಮಿಚ್ಚಿಯ ಒಡೆತನದ ವ್ಯಾಜ್ಯ ಸಮಾಧಾನಕರವಾದ ರೀತಿಯಲ್ಲಿ ಬಗೆಹರಿದಿದ್ದು, ನಮ್ಮ ತಂದೆಯವರೂ ಸಹ ನಾಯಿಮರಿಯ ಮೊದಲ ಒಡತಿ ನಮ್ಮ ಮುಂದಿನ ಬೀದಿಯ ಹುಡುಗಿ ಎಂದೇ ತೀರ್ಮಾನಿಸಿದ್ದರು. ಆದರೆ ಅಂತಿಮ ತೀರ್ಮಾನವನ್ನು ನಮ್ಮ ಮನೆ ಗೇಟಿನ ಬಳಿಯೇ ಹೇಳುವ ಬದಲು ಅವರ ಮನೆಗೆ ಹೋದರೆ ಹೇಮಳಿಗೆ ಅನುಕೂಲ ಆಗುವಂತಹ ಒಂದು ರೀತಿ ಕಾಜಿ ನ್ಯಾಯಕ್ಕೆ ಬರಬಹುದೇನೋ ಎಂಬುದು ತಂದೆಯವರಂತಹ ಅನುಭವಿಗಳ ಯೋಚನೆ. ಅವರ ಮನೆಗೆ ಸಣ್ಣ ಮಕ್ಕಳ ಈ ದೊಡ್ಡ ಗುಂಪು ಹೋದಾಗ ನಡೆದದ್ದು ನಾಟಕದಂತೆ ತೋರುತ್ತದೆ. ನಾಯಿಮರಿ ತನ್ನದು ಎಂದು ಹೇಳಿದ ಹುಡುಗಿಯ ದೊಡ್ಡ ಅಣ್ಣ ಆಟೋ ರಿಕ್ಷಾದ ಮಾಲೀಕ. ಅವನು ಈ ಹಿಂದೆ ನಮ್ಮ ತಂದೆಯವರು ಉಪಾಧ್ಯಾಯ ವೃತ್ತಿಯಲ್ಲಿದ್ದಾಗ ಅವರ ಕೈ ಕೆಳಗೆ ಓದಿದ ಶಿಷ್ಯೋತ್ತಮ. ಬಹುಶಃ ನಮ್ಮ ದೇಶದ ವಿದ್ಯಾಭ್ಯಾಸ, ಬೋಧನೆ ಮತ್ತು ಪರೀಕ್ಷಾ ಕ್ರಮ ಸರಿ ಇಲ್ಲವಾದ್ದರಿಂದ ಓದುವುದನ್ನು ಮಧ್ಯದಲ್ಲೇ ಬಿಟ್ಟು ಸ್ವತಂತ್ರ ಉದ್ಯೋಗ ಹಿಡಿದಿರುವ ಯುವ ಪೀಳಿಗೆಯವನು. ಅವನ ಸ್ನೇಹಿತನೊಬ್ಬ ಈ ನಾಯಿ ಮರಿಯನ್ನು ಕೊಟ್ಟು, ಒಳ್ಳೆ ಜಾತಿ ಮರಿ, ಸಾಕಿಕೋ, ರಾತ್ರಿ ಹೊತ್ತು ಆಟೋ ರಿಕ್ಷಾ ಕಾಯುತ್ತೆ ಎಂದಿದ್ದನಂತೆ. ಅವರಲ್ಲಿ ಒಂದೆರಡು ವಾರ ಇದ್ದು ಆಟೋ ರಿಕ್ಷಾದ ಶಬ್ದವನ್ನು ಕೇಳಿ ಸರಿಯಾಗಿ ಗುರುತಿಸಿಕೊಳ್ಳುವ ಮೊದಲೇ ಅವರ ಮನೆಯಿಂದ ಕಾಲು ಕಿತ್ತಿದ್ದ ನಾಯಿಮರಿ ಈ ನಮ್ಮ ಮಿಚ್ಚಿ ಉರ್ಫ್ ಮಂಜು. ಈಗ ಸದ್ಯದ ವ್ಯಾಜ್ಯದಲ್ಲಿ ತೀರ್ಮಾನ ಹೇಳುವ ಗುರುತರ ಹೊಣೆಗಾರಿಕೆ ಗುರುವಿನಿಂದ ಶಿಷ್ಯನ ಹೆಗಲ ಮೇಲೆ ಬಿತ್ತು. ಗುರುಭಕ್ತಿಯೋ ಇಲ್ಲವೇ ಈ ನಾಯಿಮರಿಯಿಂದ ಉದ್ಭವಿಸಿರುವ ಅಶಾಂತಿ ಬೇಡವೆಂದೋ ಅಂತೂ ಆ ಮಹಾನುಭಾವ ಹೇಳಿದ್ದು, ಸರ್, ನಿಮ್ಮ ಮೊಮ್ಮಗಳು ಬಹಳ ಇಷ್ಟಪಟ್ಟಿರುವ ಈ ನಾಯಿಮರಿಯನ್ನು ನೀವೇ ಇಟ್ಟುಕೊಳ್ಳಿ, ನಮ್ಮ ಮನೆಗೆ ಇನ್ನೊಂದು ಮರಿ ತರ್ತೀನಿ. ಅದಕ್ಕೆ ಅವನ ಪುಟ್ಟ ತಂಗಿ ಮಂಜುವಿನ ಒಡತಿ, ಇನ್ನೊಮ್ಮೆ ತರುವ ಮರಿಯನ್ನೇ ಅವರಿಗೆ ಕೊಟ್ಟು ಈಗಿರುವ ಮರಿಯನ್ನು ನಾವ್ಯಾಕೆ ಇಟ್ಟುಕೊಳ್ಳಬಾರದು ಎಂದು ಅಣ್ಣನನ್ನೇ ಕೇಳಿದಳು. ಆದರೆ ಅಪ್ರಿಯವಾದ ಸತ್ಯವನ್ನು ಒಪ್ಪಿಕೊಳ್ಳುವ ಮನಸ್ಸಿಲ್ಲದಾಗ ಎಲ್ಲರೂ ಸಿಟ್ಟಾಗುವುದು ಸಾಮಾನ್ಯ. ಆಟೋ ಡ್ರೈವರ್ ಸಹ ರೇಗಿ ಬೈದು ತಂಗಿಯನ್ನು ಒಳಗೆ ಕಳುಹಿಸಿ ಗುರುಗಳನ್ನು ನಾಯಿಮರಿಯನ್ನು ಭಯಭಕ್ತಿಯಿಂದ ಬೀಳ್ಕೊಂಡನಂತೆ.
ಮುಂದಿನ ವಾರದಲ್ಲಿ ಒಂದು ದಿನ ನಾನು ಮತ್ತು ಹೇಮಾ ಅವರ ಮನೆಗೆ ಹೋಗಿದ್ದು ಆ ಪುಟ್ಟ ಹುಡುಗಿ ಬೇರೊಂದು ನಾಯಿ ಮರಿಯನ್ನು ಸಾಕಿದ್ದು ಕಂಡು ನಿಜವಾಗಿಯೂ ಆನಂದವಾಯಿತು. ಆ ಹುಡುಗಿ ಶಾಂತಿ ಮತ್ತು ನಮ್ಮ ಹೇಮಾ ನಂತರದ ದಿನಗಳಲ್ಲಿ ಸ್ನೇಹದಿಂದ ಜೊತೆಯಾಗಿ ಆಟವಾಡುತ್ತಿದ್ದುದು ಸಂತೋಷದ ವಿಷಯವಾಗಿತ್ತು. ಮಿಚ್ಚಿ ಪ್ರಕರಣಕ್ಕೆ ಈಗ ಒಂದು ಹೊಸ ತಿರುವು ಬಂದಂತಾಯಿತು. ಅದೇನೆಂದರೆ ಅದರ ಕುಲೀನತೆ. ಆಟೋ ಡ್ರೈವರ್ ಹೇಳಿದಂತೆ ಅದು ಜಾತಿ ನಾಯಿಮರಿಯೇ ಆಗಿದ್ದರೆ ಅದರ ಜಾತಿ ವಿಜಾತಿಯ ನಿಷ್ಕರ್ಷೆ ಹೇಗೆ, ಯಾವ ರೀತಿ? ಇದುವರೆಗೂ ಮಿಚ್ಚಿಯ ಮುಖಲಕ್ಷಣವನ್ನೇ ಗಮನಿಸದಿದ್ದ ಮಕ್ಕಳು ಅದರ ಮೂತಿ, ಕಿವಿ ಮತ್ತು ಕಾಲಿನ ಉದ್ದ ದಪ್ಪಗಳನ್ನು, ಬಾಲ ಅಂಕುಡೊಂಕುಗಳನ್ನು, ದೇಹದ ನೀಳ ವಕ್ರತೆಗಳನ್ನು ಸಾಧ್ಯವಿದ್ದಾಗ ಅಳೆದು ಇಲ್ಲವೇ ಕಣ್ಣಿನಿಂದ ಪರೀಕ್ಷಿಸಲು ಶುರು ಮಾಡಿದರು. ಈ ಅಂಕಿಅಂಶಗಳನ್ನು ಸ್ಕೂಲಿನಲ್ಲಿ ಜೊತೆಯವರೊಡನೆ ಚರ್ಚಿಸಿದರು. ಬೀದಿಯಲ್ಲಿ ಜೊತೆ ಆಡುವವರೊಂದಿಗೆ ವಿಮರ್ಶೆ ನಡೆಸಿದರು. ಇವೆಲ್ಲವುಗಳ ಫಲಿತಾಂಶ ಮಿಚ್ಚಿ ಅತಿ ಉಚ್ಚ ಕುಲದ ಇಂಗ್ಲೆಂಡಿನ ಹೌಂಡ್ ಪೀಳಿಗೆಗೆ ಸೇರಿರುವ ಸಾಧ್ಯತೆಯಿಂದ ಹಿಡಿದು ಅತಿ ಸಾಮಾನ್ಯ ಕಂತ್ರಿ ನಾಯಿಯ ವಂಶಜನೂ ಆಗಿರುವ ಅರ್ಹತೆ ಪಡೆದಿತ್ತು. ಕಡೆಯಲ್ಲಿ ಮಿಚ್ಚಿಯ ವಂಶಾವಳಿಯನ್ನು ಪತ್ತೆ ಹಚ್ಚಿದ್ದು ಮೊದಲು ನಾಯಿಮರಿಗೆ ಸೂಕ್ತ ಹೆಸರನ್ನು ಸೂಚಿಸಿದ ತಾರಾನೇ. ಆದರೆ ಅದು ನಡೆದದ್ದು ಸ್ವಲ್ಪ ದಿನಗಳ ನಂತರ.